ನಮಸ್ಕಾರ ಗೈಸ್, ಎಲ್ಲ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಲ್ಲಿ ನೋಡಿ ಪ್ರಾರಂಭ ಬಂದ್ಬಿಟ್ಟು 1ನೇ ತಾರೀಕಿಂದ 5ನೇ ತಾರೀಕು ಗಂಟ ಅದು ಸ್ಕ್ಯಾನರ್ ಕಪ್ ಅಪ್ಲೋಡ್ ಮಾಡೋಕ್ಕೆ 4ರಿಂದ 8 ಗಂಟೆ ರಿವ್ಯಾಲ್ಯೂಷನ್ ಹಾಕಿ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಹೋಗ್ತೀನಿ ಗುರು. ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಹೋಗ್ಬಿಟ್ಟು ನನ್ನ ರಿಜಿಸ್ಟರ್ ನಂಬರ್ ಹಾಕ್ತೀನಿ. ನನ್ನ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಇಲ್ಲಿ ಏನಪ್ಪ ತೋರಿಸುತ್ತೆ ಅಂತ ನೋಡ್ತಾರೆ. ನನ್ನ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಇಲ್ಲಿ ಏನು ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ಸ್ ಬರ್ತೈತೆ. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ, ಈ ಪ್ರಾಬ್ಲಮ್ಸ್ ಏನಕ್ಕಪ್ಪ ಬರ್ತಿದೆ ಅಂತಂದರೆ ನೋಡ್ತಾ ಇರ್ಬೋದು. ಇರಿ ತೋರಿಸ್ತೀನಿ ನೋಡಿ. ಪೇಮೆಂಟ್ ಆಗೈತೆ, ಚಲನ್ ನಂಬರ್ ಬಂದಿದೆ, ಕಂಪ್ಯೂಟರ್ ಸೈನ್ಸು, ಫೋಟೋಕಾಪಿ ಸಕ್ಸಸ್ ಎಲ್ಲ ಆಗೈತೆ. ಬಟ್ ಏನಕ್ಕಪ್ಪ ಬಂದಿಲ್ಲ ಅಂತಂದರೆ ನೋಡಿ, ಲಾಸ್ಟ್ ಒಂದು ಪೇಮೆಂಟ್ಸ್ ಸ್ಟೇಟಸ್ ಆದ್ಮೇಲೆ ಪಕ್ಕದಲ್ಲಿ ಬರುತ್ತೆ ನೋಡ್ರಿ, ಅಪ್ಲಿಕೇಶನ್ ಸ್ಟೇಟಸ್ ನಾಟ್ ರೆಡಿ ಅಪ್ಲೋಡ್ ಅಂತ. ಅದು ಏನಕ್ಕಪ್ಪ ಬರ್ತದೆ, ಅದು ನಿಮ್ಮ ರೆಡಿ ಆಗಿಲ್ಲ ಅಂತ. ಇನ್ನೂ ನಿಮ್ಮ ರೆಡಿ ಆಗಿಲ್ಲ, ಗಾಬರಿ ಪಡ್ಕೊಬಿಟ್ಟು ಇದನ್ನ ನಿಮಗೆ ಕಳಿಸ್ಕೊಡ್ತಾರೆ. ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಸ್ಕ್ಯಾನರ್ ಕಾಪಿ 1ನೇ ತಾರೀಕು ಅಪ್ಲೋಡ್ ಮಾಡಿದ್ರೆ ಲೇಟ್ ಆಗಿದ್ರು ಬರುತ್ತೆ ಗೈಸ್. ನೀವು ಏನಪ್ಪ ಮಾಡಬೇಕು ನೋಡಿ, ನಾನು ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಅಲ್ಲೂ ಬೇಕಾದ್ರೆ ಇದೇ ಥರ ಬರುತ್ತೆ. ಎಲ್ಲಿ ಅಂದರೆ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ಗೆ ಹೋದರೆ ಡೌನ್ಲೋಡ್ ಅಂತ ಕೊಟ್ಟಿರ್ತಾರೆ. ಬಟ್ ಡೌನ್ಲೋಡ್ ಆಪ್ಷನ್ಸ್ಗೆ ಹೋದರೆ ಸ್ಕ್ಯಾನರ್ ಕಾಪಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಬಟ್ ಅಲ್ಲೂ ಇದೇ ಥರ ಕೊಡ್ತಾರೆ, ಡೌನ್ಲೋಡ್ ಸ್ಕ್ಯಾನರ್ ಕಾಪಿ ಅಂತ ಗೈಸ್. ಸ್ಕ್ಯಾನರ್ ಕಾಪಿನ ಈ ಥರ ಪ್ರಾಬ್ಲಮ್ ಇರುತ್ತೆ. ಸ್ಕ್ಯಾನರ್ ಕಾಪಿ ಅಪ್ಲೋಡ್ ಮಾಡೋಕ್ಕೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ನೋಡಿರಿ. ನಿಮಗೆ ಅದನ್ನ ಸಾಲ್ವ್ ಮಾಡ್ತೀನಿ ಬಂದ್ರಿ. ಯಾಕಪ್ಪ ಈ ಥರ ಬರ್ತಾಯಿದೆ ಅಂದರೆ ಇದು ಡಾಕ್ಯುಮೆಂಟ್ಸ್ ಅವರು ನಿಮಗೆ ಫೋಟೋ ಹೊಡೆದು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತ ಅರ್ಥ. ನೀವು ಅದಕ್ಕೆ ಗಾಬರಿ ಪಡ್ಕೊಬಿಟ್ಟು ಅಪ್ಲಿಕೇಶನ್ ಹಾಕಿದ್ದೀನಿ ಬ್ರೋ, ದುಡ್ಡು ಕಟ್ಟಿದ್ದೀನಿ, ಇನ್ನೂ ಬಂದಿಲ್ಲ, ಈ ಥರ ಎಲ್ಲ ಗಾಬರಿ ಪಡ್ಕೊಂಡು ಎಲ್ಲ ಮಾಡಿಬಿಟ್ರಿ. ಬೇಕಾದ್ರೆ ಇನ್ನೂ ಡೌಟ್ನ ಕ್ಲಿಯರ್ ಮಾಡ್ತೀನಿ, ಲಾಸ್ಟ್ ಗಂಟೆ ನೋಡ್ರಿ, ವೀಡಿಯೋ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಚಲನ್ ನಂಬರ್ ಅನ್ನೋದು ಹಾಕ್ತೀನಿ ನೋಡ್ರಿ. ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋದ್ರೆ ಅಲ್ಲೊಂದು ಚಲನ್ ನಂಬರ್ ಗೊತ್ತಾ, ಆ ಚಲನ್ ನಂಬರ್ ಅಂತ ತಗೊಂಡು ಇಲ್ಲ ಪೇಸ್ಟ್ನ ಮಾಡ್ತೇನೆ. ಓಕೆ, ಈ ಪೇಸ್ಟ್ ಮಾಡಿಬಿಟ್ಟು ಈ ಚಲನ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ರಿಜಿಸ್ಟರ್ ನಂಬರ್ ಆಟೋಮೆಟಿಕಾಗಿ ತಗೊಳುತ್ತೆ, ಸಬ್ಜೆಕ್ಟ್ ಕೊಂಡು ಆಟೋಮೆಟಿಕಾಗಿ ತಗೊಳುತ್ತೆ. ಸಬ್ಜೆಕ್ಟ್ ಕೊಟ್ಟರೆ ರಿಜಿಸ್ಟರ್ ನಂಬರ್ 2 ತಗೊಳುತ್ತೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಬಿಟ್ಟು ಡೌನ್ಲೋಡ್ ಅಂತ ಸಬ್ಮಿಟ್ ಮಾಡಿಕೊಟ್ರೆ ಅಲ್ಲಿ ಕೆಳಗಡೆ ನೋಡಿ ಡೌನ್ಲೋಡ್ ಸ್ಕ್ಯಾನರ್ ಕಾಪಿ ಅಂತ ಬರುತ್ತೆ. ಡೌನ್ಲೋಡ್ ಸ್ಕ್ಯಾನರ್ ಕಾಪಿ ಅಂತ ಬರುತ್ತೆ. ಬಟ್ ಅದು ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಆಗಲ್ಲ. ಓಕೆ, ಸೇಮ್ ಇದೇ ಥರ ಪ್ರೊಸೀಜರ್ ಬರುತ್ತೆ. ಸೇಮ್ ಇಲ್ಲಿ ಹೆಂಗೆ ಬರುತ್ತೆ ನಾವು ಡಾಕ್ಯುಮೆಂಟ್ ನಾಟ್ ರೆಡಿ ಅಂತ, ಇನ್ನೂ ರೆಡಿ ಆಗಿಲ್ಲ ಅಂತ ಯಾರು ಗಾಬರಿ ಮಾಡ್ಕೊಳ್ರೆ. ವೀಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿ ಯು.